ए गायत्री गायत्री गौरी गायत्री इतना सही हो सही हो ए गायत्री सर काढाल इकडे बा सर शंभु सर्वेश्वरने अंबुजधरणे अंबुजधरणे अंबरकेशने अंबरकेशने शंभु सर्वेश्वरने अंबुकेश्वरने अंबुकेशरणे शंकरने नित्य भजिಸುವೆ ನಿನ್ನ ನಿತ್ಯ ಭಜಿಸುವೆ ನಿನ್ನ ಕರುಣಾ ಸಾಗರನೇ ನಿತ್ಯ ಗೌರೀವರನೇ ಕರುಣಾ ಸಾಗರನೇ ವರವು ಮೆರೆಯುವ ದರೆಯೋಳು ಮೆರೆಯುವ ವರಗುರು ಬಸವೇಶ ವರಗುರು ವರದೇವ ವರಗುರು ಗುರುದೇವ ಬಸವೇಶ ದರೆಯೋಳು ಮೆರೆಯುವ ದರೆಯೋಳು ಮೆರೆಯುವ ಸರ್ವಗುರು ಬಸವೇಶ ದರೆಯೋಳು ಮೆರೆಯುವ ದರೆಯೋಳು ಮೆರೆಯುವ ದರಗಳು ಬಸವೇಶ ನಂಬಿ ಪಾದವ ಪಿಡಿದು ನಂಬಿ ಪಾದವ ಪಿಡಿದು ಬಿಡದೆ ನಾ ಭಜಿಸುವೆ ಕರುಣಾ ಸಾಗರನೇ ಗೌರೀವರನೇ ಗೌರೀವರನೇ ಕರುಣಾ ಸಾಗರನೇ ಗೌರಿಯವರನೇ ಕರುಣಾ ಸಾಗರನೇ ಗೌರಿಯವರನೇ ಕರುಣಾ ಸಾಗರನೇ ದಿಗ್ತಂ 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 ತಮ್ಮ ನಾಮವೇನು ಒಂದು ಹೇಳಬೇಕು ತಾಯಿ ಮಧುರ ಮಾವಿನ ಕಾಯಿ ಯಾಕ್ರಿ ಮಸ್ತರಾಮ ದೇವಿ ಭಾಳ ಬಿಗಿ ಮೇಲೆ ಕುಂತಾಳಲ್ರಿ ಮಾತಾಡುವಲ್ಲ ಇಲ್ರಿ ಸಾರಥಿ ಚೆನ್ನಾಗಿ ಮಾತಾಡ್ತಾಳೆ ಈಗ ಅಮ್ಮ ಭಾಳ ರೋಷಿದ್ದು ಬಂದಾಳ ಚಂದ ಮಾತಾಡ್ತಾಳ ಅಹೋ ತಾಯಿ ತಾವುದಾರು ತಮ್ಮ ನಾಮವೇನು ಒಂದು ಹೇಳಬೇಕು ತಾಯಿ ಮಧುರ ಮಾವಿನ ಕಾಯಿ ಚಂದ್ರ ಪಡೆಗಳನ್ನು ಮೂಗುತಿಯನ್ನು ಧರಿಸಿ ಸರಸವಾಗಿ ಬಂದ ನಾರೇ ರಕ್ತವೊಂದಾನಂದ ಕೇಳವ ನೀಡಿದವರು ಇರುತ್ತಿರುವ ನಾಮವೇನು ತಿಳಿಸುವಂತ ಧೀರ ಗುಣ ಗಂಭೀರ ತಾಯಿ ನನ್ನನ್ನು ಸಾರಥಿ ಅನ್ನೋರು ತಮ್ಮ ನಾಮವನ್ನು ಒಂದೆಡೆ ಹೇಳುವಂತವರಾಗಿರಿ ಏನೋ ಸಾರಥಿ ನಾವುದಾರೆಂದರೆ ಎಲ್ಲೋ ಸಾರಥಿ ಎನ್ನ ನಾಮವನ್ನು ಕೇಳುವತ್ತದ ನಂಬಿಕೆ ನಿನಗಿದ್ದರೆ ಕಡಿ ಎಂಬಾಗಿ ಜಟಬಳ ಜಟಲಾಗ್ತಿನ ಡ್ಯಾನ್ಸ್ ಎಲ್ಲೋ ಸಾರಥಿ ಎನ್ನ ಲೀಲೆಯಿಂದ ಹುಟ್ಟಿದ ನೀಲಾಕಾರ ಸಕಾರವತ್ತೆಯಂ ಪ್ರಕಾಶಿಸಿ ವಿಶ್ವರೂಪವೊಂದರಿಸಿ ವಿರಾಟ ಸ್ವರೂಪವೇ ನಿತ್ಯ ಚೈತನ್ಯವೆಂದರಿಸಿ ಆ ಚೈತನ್ಯವೇ ಚಿದಾಕಾರ ಮೂರ್ತಿ ಎನಿಸಿ ಎಲ್ಲೋ ಸಾರಥಿ ಬ್ರಹ್ಮವತ್ವಾದ ತೀರ ರಾಜರಾಜೇಶ್ವರಿ ಎನಿಸಿ ಆ
ನಂಬುದ ನಾಂದ್ರ ಆಕ್ರಮಣೆ ಭೀಮನೆ. ಸ್ವಾಮಿ ತಾವುದವರು ತಮ್ಮ ನಾಮವೇನು ಒಂದಿಷ್ಟು ಹೇಳಬೇಕು ಸ್ವಾಮಿ ಮಧುರ ಮಾವಿನ ಕಾಯಿ. ಏನ್ರಿ ಮಸರ ಸಾಹೇಬ್ರ ರಾಜರ ಬಾಳ ಸಿಟ್ಟಿನ ಕುಂತಾರ ಬದಲಾವಣೆ ಏ ಚೆನ್ನಾಗಿ ಮಾತಾಡ್ಸೋ ಸಾರ್ತಿ ಮಾತಾಡ್ತಾರ. ಅಹೋ ಸ್ವಾಮಿ ತಾವುದಾರು ಉತ್ತಮ ನಾಮವೇನು ಒಂದು ಹೇಳಬೇಕು ದೊರೆ ಮಾವಿನ ಕರಿ. ಕೆಂಬನ ಗುಡಿನ ಶಬ್ದಕ್ಕೆ ಶಿವಾಶ್ ಅಡಿ ಮೇಲಾಗಿ ಕುಲಾಂತಿಗಳು ಬೀಳುವ ಹ ಯರೋ ಸೇವಕ. ಏ ಸ್ವಾಮಿ ಜನ ಜಯಂಕಾರಕ್ಕೆ ಎದರದೆ ಬೆದರದೆ ಎನ್ನೆದುರು ನಿಂತು ಶಿವಾಶ್ ನೀವಾರೆಂದು ಮಾತಾಡಿಸುವನು ಹ ಮಂದಮತಿಯೇ ಮಂದಿರವನ್ನ ಅಕ್ಕದಿಗೆ ನನ್ನನ್ನು ಸಾರ್ಥ ಸ್ವಾಮಿ ತಮ್ಮ ನಾಮವನ್ನು ಹೇಳುತ್ತಾರಾಗಿ. ಎಲ್ಲ ಸಾರಥಿ ನಾವುದಾರೆಂದರೆ ರಾಜನಿಗಳ ಏರ್ಪಡಿಸಿಗಳು ಎಂದು ಕೋಗೆ ಮರ್ರದ ಸೌಂದ ಸೌಂದರ್ಯ ಮೆತ್ತೆ ತಮ್ಮ ಸೊಂಡಿಲನ್ನು ಅಡಗಿಸಿಕೊಂಡು ಕಾಂಡ ಕಾಂಡ ಕಳಿಗೆ ಪಲಾಯನ ಮಾಡುವ ಬಂದ ಮೇಲೆ ಕಾಲನಾಯನ ಬೆಂಕ ರೂಪಂ ಕೊಂದು ಬ್ರಹ್ಮನು ಬೆದರಿ ಆ ಬ್ರಹ್ಮನು ಬೆದರಿದ ಶಂಕರನ ಕಂಬ ಕಂದ್ರೆ ಅಂತರಕ್ಕೆ ಅವೆತುಕೊಂಡನು. ಸೇವಕ ಸ್ವಾಮಿ ಆ ಕಮಲಾಂಬಕನು ಮಾತೆಯ ಶಾಪದಿಗೆ ಮಾತೆಯ ಅಡಿದಾಂಬರಿಗೆ ಮೊರೆ ಹೊಕ್ಕನು. ಸೇವಕ ಏನೋ ಸೇವಕ ಸ್ವಾಮಿ ಯಾನ್ನ ನಖಗಳ ಬಡಿದಕ್ಕೆ ಗಾಬರಿಸಿ ಎನ್ನ ಅಡಿಯ ಬರೆಯಿತು. ಗಾಢಬರಿಸಿ ಎನ್ನಡಿಯಂ ಸ್ಮರಿಸಿತು. ಶಭಾಷ್ ಏನೋ ಸೇವಕ ಸಡಗರ ಶೇಷನ ತಿಳಿಯು ತಡಕ್ಕಲೇ ಬೋಧನ ಕುದುರಿತು. ಭದ್ರ ಮಂಗಳೆಂದು ಏ ಭದ್ರ ಮಂಗಲೇ ಸಿಂಹಾಸನದಡಿಗೆ ಬೆರೆಯುವ ಬೆಳೆಯುವ ಆ ದೇವಿಯನ್ನು ಹೊತ್ತು ಆ ದೇವಿಯನ್ನು ಹೊತ್ತು ತಿರುಗುವ ಉತ್ತಮ ವಸ್ತು ನಾನಾದ ಮೂಲಕ ಇವನಿಗೆ ಸಿಂಹರಾಜೆಂದು ಕರೆಯುವರು. ತಿಳಿದೋ ಕಂಡ ಸಾರಥಿ ಹೇಳಿದ ಸ್ವಾಮಿ ಆ ಸಭಾ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ತಮ್ಮ ತಾತ್ಪರ್ಯವನ್ನು ಹೇಳುತ್ತಾರಾಗಿ. ಏನೋ ಸೇವಕ ಅಂದವಾದ ಅರಮನೆಯನ್ನು ಬಿಟ್ಟು ಈ ಸುಂದರ ಸಭೆಗೆ ಬಂದ ಕಾರಣವೇನೆಂದರೆ ಕೇಳ್ತೇನೆ ಸ್ವಾಮಿ ಚೆಂದಾಗಿ ಹೇಳುತ್ತಾರಾಗಿ. ಓ ಮಾನಶಕ್ತಿ ಜಗನ್ಮಾತೆಯಾದ ತಾಯಿಯೋ ನೆಟ್ಟ ಹೊತ್ತು ತಿರುಗುವ ಎನ್ನ ಓ ಮಾನಶಕ್ತಿ ಮಾತಾಯ ನಿತ್ಯ ಹೊತ್ತು ತಿರುಗುವ ಉತ್ತಮ ವಸ್ತು ನಾನಾದ ಮೂಲಕ ಆಕೆ ಅಡಿಯಲ್ಲಿ ಕಾಯ್ತಿರುತ್ತದೆ ಮೂಡ ಬಂದಿರೋನು ನನ್ನ ಚಮತ್ಕಾರ ಮೂಡ ತಮ್ಮ ಕಾರ್ಯವನ್ನು ಸರಾಗಿ ಮಾಡುತ್ತಾರಾಗಿ. ಯಾಕಾಗಲ್ಲದು